ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗನ ಮೇಲೆ ಕೆತ್ತ ನೀವು ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಪ್ರೈಸ್ ದಿ ಲಾರ್ಡ್. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದರೂ ನೆನಪು ಮಾಡ್ತೀರಾ? ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಓದುವಾರ ಯಾವ ವಿಷಯದ ಕುರಿತಾಗಿ ಮಾತಾಡಿದ್ರು? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜೊತೆಗಾರನಾದಂಥ ದೇವರು ಎಂಬುದಂಥ ಅಂಶವನ್ನು ನಾವು ಎಲ್ಲರೂ ಕೈ ಬಿಟ್ಟರು ಕೂಡ ದೇವರು ನಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ. ಪೌಲನನ್ನು ಎಲ್ಲರೂ ಕೂಡ ಕೈ ಬಿಟ್ಟರು, ದೇವರು ಆತನನ್ನು ಕೈ ಬಿಡಲಿಲ್ಲ. ಸೆರೆಮನೆಯಲ್ಲಿ ಇರುವಂಥ ಸಮಯದಲ್ಲಿಯೂ ಕೂಡ ಆತನು ಭಯಂಕರವಾಗಿರ್ತಕ್ಕಂಥ ಹಿಂಸೆಗಳ ಮಧ್ಯದಲ್ಲಿ ಹೋದಂಥ ಸಮಯದಲ್ಲಿಯೂ ಕೂಡ ಆತನ ಸ್ನೇಹಿತರು ಎನ್ನುವಂಥವ್ರು ಆತನನ್ನು ಕೈ ಬಿಟ್ಟು ಹೋದಾಗಲೂ ಕೂಡ ದೇವರು ಮಾತ್ರ ನನ್ನನ್ನು ಕೈ ಬಿಡಲಿಲ್ಲ ಎಂಬುದಾಗಿ ಪೌಲನು ಏನು ಮಾಡ್ತಾ ಇದ್ದಾನೆ? ಸಾಕ್ಷಿ ಕೊಡ್ತಾ ಇದ್ದಾನೆ. ಪ್ರೇಯರ್ ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮನ್ನು ಕೂಡ ದೇವರು ಏನು ಮಾಡೋದಿಲ್ಲ? ಕೈ ಬಿಡೋದಿಲ್ಲ. ಕಾರಣ ಏನಂದರೆ ಆತನಿರುವಂಥ ಪರಲೋಕದಲ್ಲಿ ನಾವು ಕೂಡ ಇರಬೇಕೆಂಬುದು ದೇವರ ಒಂದು ಚಿತ್ತವಾಗಿದೆ, ಇಷ್ಟವಾಗಿದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತು ಇನ್ನೊಂದು ವ್ಯತ್ಯಾಸಕರವಾಗಿರ್ತಕ್ಕಂಥ ಸಂದೇಶದ ಕಡೆಗೆ ನಾವು ಹೋಗೋಣ. ನೀವೆಲ್ಲಿ ಇದ್ದೀರಿ ಎನ್ನುವಂಥ ಅಂಶ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 18 ಮತ್ತು 19ನೇ ವಚನ ಈ ರೀತಿಯಾಗಿ ತಿಳಿಸಲ್ಪಡುತ್ತೆ. ಸಮಯದಲ್ಲಿ ಓದಿಕೊಳ್ಳೋಣ. ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದವನು, ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆಯಿಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕರ ಜೀವಿತದಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನಾಗ್ತಾ ಇರುತ್ತಂದರೆ ದೇವರ ಚಿತ್ತಕ್ಕೆ ವಿರೋಧವಾಗಿರ್ತಕ್ಕಂಥ ಜೀವಿತವನ್ನು ಜೀವಿಸಬೇಕು ಅಂತೇಳಿ ಅಂದುಕೊಳ್ಳುವಂಥವ್ರ ಸಂಖ್ಯೆ ಏನಾಗಿರುತ್ತೆ? ಹೆಚ್ಚಾಗಿರುತ್ತೆ. ಪ್ರಿಯರೇ, ದೇವರು ಯಾವ ಒಂದು ಸ್ಥಳಕ್ಕೆ ನಮ್ಮನ್ನು ನಡೆಸ್ತಾನೋ, ಯಾವ ಒಂದು ಸ್ಥಿತಿಗೆ ನಮ್ಮನ್ನು ನಡೆಸ್ತಾನೋ ಆ ಒಂದು ಸ್ಥಿತಿ, ಆ ಒಂದು ಸ್ಥಳಕ್ಕೆ ನಾವು ಹೋಗೋದಕ್ಕೆ ಅನೇಕರು ಏನು ಮಾಡಲ್ಲ? ಇಷ್ಟಪಡೋದಿಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ, ಯಾರು ಆತನ ಇಷ್ಟಕ್ಕೆ ಆತನ ಚಿತ್ತಕ್ಕೆ ಒಡಂಬಟ್ಟು ಜೀವಿಸ್ತಾ ಇರ್ತಾರೋ ಅವರನ್ನು ದೇವರು ಉನ್ನತವಾಗಿ ನಡೆಸುವಂಥ ದೇವರಾಗಿದ್ದಾನೆ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಈ ದೆವ್ವ ಹಿಡಿದಿರ್ತಕ್ಕಂಥ ಈ ವ್ಯಕ್ತಿ 6,000 ದೆವ್ವಗಳು ಆತನಿಗೆ ಹಿಡಿದಿದ್ದಾವೆ. ಯೇಸು ಸ್ವಾಮಿ ಆತನಿಗೆ ಬಿಡುಗಡೆ ಕೊಟ್ಟಿದ್ದಾರೆ. ಬಿಡುಗಡೆ ಕೊಟ್ಟಂಥ ಸಮಯದಲ್ಲಿ ಆತನು ಸ್ವಾಮಿ ಹತ್ರ ಬಂದು ಕೇಳ್ಕೊಳ್ತಾ ಇದ್ದಾನೆ, ಸ್ವಾಮಿ, ನನಗೆ ನನ್ನ ಮನೆಯವರು ಬೇಡ, ನನ್ನ ಊರು ಬೇಡ, ಏನು ಬೇಡ, ನಾನು ನಿನ್ನಲ್ಲಿಯೇ ನಾನು ಇರುತ್ತೇನೆ ಅಂತೇಳಿ. ಆದರೆ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನೀನು ನನ್ನ ಬಳಿಗೆ ಇರುವುದು ಸಮಂಜಸವಲ್ಲ. ನೀನು ಎಲ್ಲಿರಬೇಕು? ನೀನು ನಿನ್ನವರ ಬಳಿಯಲ್ಲಿಯೇ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವತ್ತು ನಾವು ಎಲ್ಲಿದ್ದೀವಿ ಅಂತೇಳಿ ನಮ್ಮನ್ನು ನಾವೇನು ಮಾಡ್ಬೇಕ್ರಿ? ಪ್ರಶ್ನೆ ಮಾಡ್ಕೊಳ್ಬೇಕು. ನಾವು ದೇವರು ಹೇಳಿದಂಥ ಮಾರ್ಗದಲ್ಲಿ ಜೀವಿಸ್ತಾ ಇದ್ದೀವಾ, ನಡೀತಾ ಇದ್ದೀವಾ ಅಂತೇಳಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಬೇಕು. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರ ಚಿತ್ತಕ್ಕನುಸಾರವಾಗಿ ಯಾರು ಜೀವಿಸಿದ್ರು ಅವರ ಜೀವಿತಗಳು ಏನಾದವು? ಆಶೀರ್ವದಿಸಲ್ಪಟ್ಟು. ಒಂದು ಸಾರಿ ನಾವು ಅಬ್ರಹಾಮನನ್ನು ನೋಡುವಾಗ ಸತ್ಯವೇದ ಹೇಳುತ್ತದೆ ಏನಂತೇಳಿ, ಅಬ್ರಹಾಮನಿಗೆ ದೇವರು ಹೇಳಿದರು, ನೀನು ನಿನ್ನ ಸ್ವದೇಶವನ್ನು ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ನೀನು ಹೋಗು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾನು ಯಾವ ದೇಶವನ್ನು ತೋರಿಸ್ತೀನೋ ಆ ದೇಶಕ್ಕೆ ನೀನು ಹೋಗು ಎಂಬುದಾಗಿ ಹೇಳಿದಂಥ ಸಮಯದಲ್ಲಿ ದೇವರು ವಾಕ್ಯ ಹೇಳುತ್ತದೆ ಏನಂತೇಳಿ, ಅಬ್ರಹಾಮನು ಏನು ಮಾಡಿದ್ನರಿ? ದೇವರು ತೋರಿಸುವಂಥ ಆ ದೇಶಕ್ಕೆ ದೇವರ ಚಿತ್ತಕ್ಕೆ ಒಡಂಬಟ್ಟವನಾಗಿ ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯ ಮೊದಲು 3 ವಚನಗಳನ್ನು ನಾವು ನೋಡುವಾಗ ತನ್ನ ಸ್ವದೇಶವನ್ನು ಬಂಧು ಬಳಗದವರನ್ನು ಬಿಟ್ಟು ಅಬ್ರಹಾಮನು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಬ್ರಹಾಮನು ದೇವರು ಯಾವೊಂದು ಮಾರ್ಗದಲ್ಲಿ ನಡೆ ಎಂಬುದಾಗಿ ಹೇಳಿದಾರೋ ಅದೇ ಮಾರ್ಗದಲ್ಲಿ ನಡೆಯುವುದಕ್ಕೆ ಇಷ್ಟಪಟ್ಟ ಪ್ರಿಯರೇ ಪ್ರಾರಂಭ ಮಾಡಿದ ದೇವ್ರ ವಾಕ್ಯ ಹೇಳ್ತಾ ಇದೆ, ಅಂತ್ಯ ದಿವಸಗಳಲ್ಲಿ 24ನೇ ಅಧ್ಯಾಯ 1ನೇ ವಚನದಲ್ಲಿ ಅಬ್ರಹಾಮನು ಬಹು ಐಶ್ವರ್ಯವಂತನಾದನು, ಆಶೀರ್ವಾದದ ನಿಧಿಯಾದನು, ಅವನು ಕಾಲಿಡುವಂಥ ಸ್ಥಳವನ್ನೆಲ್ಲ ದೇವರು ಆತನಿಗೆ ಅನುಗ್ರಹ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನಡೆಸುವಂಥ ಸ್ಥಳಗಳಿಗೆ ನಾವು ಹೋಗಬೇಕು, ದೇವರ ಮಾತುಗಳನ್ನು ನಾವು ಕೇಳುವಂಥವ್ರಾಗಬೇಕು. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಅಬ್ರಹಾಮನ ಮೊಮ್ಮಗ, ಮರಿ ಮೊಮ್ಮಗ ಯಾರ್ರೀ?
ಯೋಸೇಫನನ್ನು ದೇವರು ಏನು ಮಾಡಿದರು? ಅರಣ್ಯ ಮಾರ್ಗದ ನಡುವೆ ನಡೆಸಿ ಐಗುಪ್ತ ದೇಶದ ಕಡೆಗೆ ದೇವರು ಆತನನ್ನು ನಡೆಸಿದರು ಪ್ರಿಯರೇ. ಯಾರನ್ನ? ಯೋಸೇಫನನ್ನು. ದಾಸತ್ವಕ್ಕೆ ಮಾರಲ್ಪಟ್ಟ ಯಾರು? ಯೋಸೇಫ. ಆದರೆ ಆ ಸಮಯದಲ್ಲಿ, ಆ ಸಂದರ್ಭದಲ್ಲಿ ದೇವರ ಸಂಗಡ, ದೇವರ ಜೊತೆಗಿದ್ದು ನಡೆಯುವುದಕ್ಕೆ ಪ್ರಾರಂಭ ಮಾಡಿದ. ಅಯ್ಯೋ, ನಾನು ಈ ಸ್ಥಳದಲ್ಲಿ ದಾಸತ್ವ ಉಳ್ಳಂಥ ವ್ಯಕ್ತಿಯಾಗಿ ಜೀವಿಸ್ತಾ ಇದ್ದೇನೆ, ನಾನು ಜೀತದಾಳಾಗಿ ಕೊನೆಯ ಉಸಿರಿರೋವರೆಗೂ ನಾನು ಹಿಂಗೆ ದುಡಿಬೇಕು ಎನ್ನುವಂಥ ಸಂದರ್ಭ ಬಂದಾಗಲೂ ಕೂಡ ಆತನು ದೇವರೇ ನನ್ನನ್ನು ನಡೆಸ್ತಾ ಇದ್ದಾನೆ ಅಂತೇಳಿ ಏನು ಮಾಡ್ತಾ ಇದ್ದಾನೆ ರೀ? ದೇವರಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾನೆ ಪ್ರೇರ. ದೇವರು ವಾಕ್ಯ ಹೇಳ್ತಾ ಇದೆ 39ನೇ ಆದಿಕಾಂಡ ಪುಸ್ತಕದಲ್ಲಿ, ಆತನಿಗೆ ಎಷ್ಟು ಸಂಕಟಗಳು ಸಂಭವಿಸಿದಾಗಲೂ ಕೂಡ ಯೋಸೇಫನು ಏನು ಮಾಡಲಿಲ್ಲ? ದೇವರ ಮಾರ್ಗವನ್ನು ಬಿಟ್ಟು ಅಲ್ಲದ ಮಾರ್ಗದ ಕಡೆಗೆ ಆತ ಹೋಗಲಿಲ್ಲ. ಅಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ, ಸೆರೆಮನೆಯಲ್ಲಿರಬೇಕಾಗಿರ್ತಕ್ಕಂಥ ಯೋಸೇಫನನ್ನು ದೇವರು ಏನು ಮಾಡಿದ್ರಿ? ಅರಮನೆಯಲ್ಲಿ ನಿಲ್ಲಿಸಿದರು. ಕಾರಣ ಏನಂದರೆ, ದೇವರ ಮಾತನ್ನು ಯೋಸೇಫ ಏನು ಮಾಡಲಿಲ್ಲ? ಧಿಕ್ಕರಿಸಲಿಲ್ಲ. ದೇವರು ವಾಕ್ಯ ಹೇಳ್ತಾ ಇದೆ, ಇವತ್ತು ಆ ದೆವ್ವ ಹಿಡಿದಿರ್ತಕ್ಕಂಥ ವ್ಯಕ್ತಿಗೆ ದೇವರು ಹೇಳಿದರು, ನೀನು ನನ್ನ ಬಳಿಯಲ್ಲಿರುವಂಥದ್ದಲ್ಲ, ನೀನು ನಿನ್ನ ಸ್ವದೇಶದವರಿಗೆ ಬಳಿಗೆ ಹೋಗಿ ನೀನೇನು ಮಾಡು, ನಾನು ನಿನಗೆ ಎಂಥ ಮೇಲುಗಳನ್ನು ಮಾಡಿದ್ದೇನೆ ಅದನ್ನು ನೀನು ಅವರಿಗೆ ತಿಳಿಸು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅನೇಕ ಭಕ್ತರನ್ನು ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ, ಒಬ್ಬ ಸ್ತ್ರೀ, ಇಬ್ಬರು ಸ್ತ್ರೀಯರ ಕುರಿತಾಗಿ ಸತ್ಯವೇದದಲ್ಲಿ ಗ್ರಂಥಗಳಿದ್ದಾವೆ. ಮೊದಲನೇದಾಗಿ ರೂತಳು, ಎರಡನೇದಾಗಿ ಎಸ್ತೇರಳು. ದೇವರಿಗೋಸ್ಕರವಾಗಿ ಎಂತಹ ತ್ಯಾಗಮಯಿಗಳಾಗಿ ತಮ್ಮ ಜೀವಿತವನ್ನು ದೇವರಿಗೋಸ್ಕರವಾಗಿ ಅವರು ಅರ್ಪಣೆ ಮಾಡಿದರು ಎನ್ನುವಂಥ ಇರ್ತಕ್ಕಂಥ ಎರಡು ಪುಸ್ತಕಗಳು ಪ್ರೇರ. ಅದರಲ್ಲಿ ವಿಶೇಷವಾಗಿ ಎಸ್ತೇರಳ ಕುರಿತಾಗಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ಎಸ್ತೇರಳು ಆ ಒಂದು ಸ್ಥಳದಲ್ಲಿ ಜೀವಿಸ್ತಾ ಇದ್ದಾಳೆ. ಪಾರಸೀಕ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಜೀವಿಸ್ತಾ ಇರಬೇಕಾದ್ರೆ ಆ ದೇಶದ ರಾಜ ಅಲ್ಲಿರ್ತಕ್ಕಂಥ ಎಲ್ಲ ಕನ್ನಿಕೆಯರನ್ನು ಒಂದು ಸ್ಥಳದಲ್ಲಿ ಕೂಡಿಸಿದಂಥ ಸಮಯದಲ್ಲಿ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಎಲ್ಲರಿಗೂ ಕೂಡ ಆತನು ಒಬ್ಬರನ್ನು ಇಷ್ಟಪಡ್ತಾ ಇದ್ದಾನೆ. ಆ ಇಷ್ಟಪಟ್ಟಂಥ ಒಬ್ಬಾಕೆಯನ್ನು ತನ್ನ ಪಟ್ಟದ ರಾಣಿಯನ್ನಾಗಿ ಮಾಡ್ಕೊಬೇಕಂತೇಳಿ ಹೇಳಿದ ಸಮಯದಲ್ಲಿ ಎಸ್ತೇರಳು ಭಯಪಡಲಿಲ್ಲ. ಹಲ್ಲೆಲೂಯಾ, ದೇವರು ವಾಕ್ಯ ಹೇಳ್ತಾ ಇದೆ, ಮೊರ್ದೆಕಾಯಿ ಮಾತಾಡಿದ ಏನಂತೇಳಿ, ದೇವರು ನಿನ್ನ ಸಂಗಡ ಇರ್ತಾನೆ, ಎಸ್ತೇರಳೆ ನೀನು ಭಯಪಡಬೇಡ, ಈ ಕಾರ್ಯ ದೇವರಿಂದಲೇ ಆಗುವಂಥದ್ದು. ಹಲ್ಲೆಲೂಯಾ, ಎಸ್ತೇರಳು ಭಯಪಡಲಿಲ್ಲ. ಎಸ್ತೇರಳು ಪಟ್ಟದ ರಾಣಿಯಾಗಿ ಸೆಲೆಕ್ಟ್ ಆಗಿರ್ತಕ್ಕಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ಯಹೂದ್ಯರನ್ನು ಸಾಯಿಸಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ. ಅವರನ್ನು ಯಾರು ಕಾಪಾಡಿದ್ರಿ? ಒಬ್ಬೇ ಒಬ್ಬ ರಾಣಿ. ಯಾರು? ಎಸ್ತೇರಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಕೆ 3 ದಿವಸಗಳ ಕಾಲ ದೇವರಿಗಾಗಿ ಏನು ಮಾಡಿದ್ಲಕ್ಕೆ? ಉಪವಾಸ ಇದ್ಲು. ದೇವಜನರು ಸಾಯಬಾರದು, ದೇವರ ಮಕ್ಕಳು ಉಳಿಬೇಕು ಅಂತೇಳಿ ಉಪವಾಸ ಇದ್ಲು ಪ್ರಿಯರೇ. ಆಕೆ ಹೊರಗಡೆ ನೋಡ್ತಾ ಇರಬೇಕಾದ್ರೆ ಎಲ್ಲ ಜನರು ಏನಾಗಿದ್ದಾರೆ? ಬಳಲ್ತಾ ಇದ್ದಾರೆ. ಈಕೆ ಅರಮನೆಯಲ್ಲಿದ್ದಾಳೆ. ಅರಮನೆಯಲ್ಲಿದ್ದಾಗಲೂ ಕೂಡ ಆಕೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಆಹಾರ ಇದೆ. ಆದರೆ ಆಕೆ ಏನು ಮಾಡ್ತಾ ಇದ್ದಾಳೆ? ಜನರು ಉಳಿಬೇಕು ಅಂತೇಳಿ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಇವತ್ತು ನಾವು ಎಲ್ಲಿದ್ದೇವೆ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ಸಾರಿ ಅದು ನಮ್ಮನ್ನು ನಾವು ಏನು ಮಾಡಬೇಕು? ನಾವು ಪರೀಕ್ಷಿಸಿಕೊಳ್ಬೇಕು. ನಮ್ಮ ಜೀವಿತಗಳು ಹೆಂಗಿದ್ದಾವೆ? ದೇವರು ನಡೆಸುವಂಥ ಸಮಯದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕಹಿಯಾದ ಮಾರ್ಗದ ಮೂಲಕವಾಗಿ ನಾವು ಹೋಗಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಯಾವ ಘಟನೆಗಳು ಆಗಬಾರ್ದು ಅಂತೇಳಿ ನಾವು ನಮ್ಮ ಜೀವಿತದಲ್ಲಿ ಅಂದ್ಕೊತೀವೋ ಅದೇ ಘಟನೆಗಳು ನಮ್ಮ ಜೀವಿತದಲ್ಲಿ ನಡೀತವೆ. ಆದರೆ ಮುಂದೆ ನಮಗೆ ಒಂದು ಸುಖ ಎನ್ನುವಂಥದ್ದು ಇರುವ ಕಾರಣಕ್ಕಾಗಿ ಆ ಕಹಿ ಘಟನೆಗಳೆಲ್ಲವನ್ನು ನಾವೇನು ಮಾಡ್ತೀವಿ ರೀ? ದಾಟಿಕೊಂಡು ಹೋಗಬೇಕಾಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ಪೌಲ ಸೀಲರು ಸೆರೆಮನೆಯಲ್ಲಿ ಹಾಕಲ್ಪಟ್ಟಿದ್ದಾರೆ. ದೇವರು ಅವರನ್ನು ಸೆರೆಮನೆಗೆ ನಡೆಸಿದಂಥ ಸಮಯದಲ್ಲಿ ಸೆರೆಮನೆಯಲ್ಲಿ ದೇವರ ಅದ್ಭುತವಾದಂಥ ಕಾರ್ಯ ಜರುಗಿಸಲ್ಪಡ್ತಾವೆ. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೆರೆಮನೆ ಏನಾಯ್ತಂತೆ? ಕದಲಿತ್ತು. ಸೆರೆಮನೆಯಲ್ಲಿರುವಂಥ ಸಮಯದಲ್ಲಿ ಪೌಲ ಸೀಲರು ಏನು ಮಾಡ್ತಾ ಇದ್ದಾರೆ? ದೇವರಿಗಾಗಿ ಸ್ತುತಿ ಪದಗಳನ್ನು ಆಡ್ತಾ ಇದ್ದಾರೆ. ಹಲ್ಲೆಲೂಯಾ, ತಮ್ಮ ಭಕ್ತಿಯನ್ನು ಅವ್ರು ಏನು ಮಾಡಲಿಲ್ಲ? ಕೆಡಿಸಿಕೊಳ್ಳಲಿಲ್ಲ. ಯಾರು ಯೇಸು ಸ್ವಾಮಿಯನ್ನು ನಂಬಿದ್ದಾರೆ ಅವರೆಲ್ಲರನ್ನ ಏನು ಮಾಡ್ತಾ ಇದ್ದಾರೆ? ಹಿಡಿದು ಜೈಲಿಗೆ ಹಾಕ್ತಾ ಇದ್ದಾರೆ. ಕಾನೂನುಗಳು ಕೂಡ ಬರ್ತಾ ಇವತ್ತಿನ ದಿವಸ ಬಂದುಬಿಟ್ಟಿದ್ದಾವೆ. ಏನಂತೇಳಿ, ಯಾರು ಯೇಸು ಸ್ವಾಮಿ ನಂಬಿದಾರೋ ಅವರಿಗೆ ಅಕ್ಕಿ ಕೊಡಬಾರ್ದು ಅಂತೇಳಿ ರೂಲ್ಸ್ ತರೋದಕ್ಕೆ ಪ್ರಾರಂಭ ಮಾಡಿರಿ. ಕೆಲವು ಜನರು ಏನು ಮಾಡ್ತಾರೆ ಹೇಳ್ರಿ, ನಮ್ಗೆ ಏಸಪ್ಪ ಬೇಡಪ್ಪ, ಅಕ್ಕಿ ಬೇಕಂತೇಳಿ. ಅಲ್ಲ, ಕೆಲವು ಜನರು ಏನು ಮಾಡ್ತಾರೆ? ನಮಗೆ ಅಕ್ಕಿ ಬೇಕು, ಯೇಸು ಸ್ವಾಮಿ ಬೇಡ ಅಂತೇಳಿ ಏನು ಮಾಡಿಬಿಡ್ತಾರೆ? ಯೇಸು ಸ್ವಾಮಿಗೆ ಬಿಟ್ಟು ಬಿಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಅವ್ರು ಏನಾಗ್ತಾರೆ ರೀ? ಸ್ವಲ್ಪ ಹೊತ್ತು ಇರುವಂಥ ಈ ಶರೀರ, ಸ್ವಲ್ಪ ಕಾಲ ಇರ್ತಕ್ಕಂಥ ಈ ಶರೀರಕ್ಕೋಸ್ಕರವಾಗಿ
ದೇವರು ಸಿದ್ಧ ಮಾಡಿರ್ತಕ್ಕಂಥ ನಿತ್ಯ ಮಹಿಮೆಯನ್ನು ಅವ್ರು ಏನು ಮಾಡ್ತಾರೆ, ಕಳೆದುಕೊಂಡು ಬಿಡ್ತಾರೆ ಪ್ರೇರೆ. ಮೀಸಲಾತಿ ಮೀಸಲಾತಿ ಮೀಸಲಾತಿ, ಯಾಕಂದ್ರೆ ನಮ್ಗೆ ಶಕ್ತಿ ಇಲ್ವಾ, ದುಡಿಯಲ್ವಾ ನಾವು? ಅದು ಮೀಸಲಾತಿಯಿಂದನೇ ಬದುಕ್ತಾ ಇದೀವ ನಾವು. ಅವ್ರು ಕೊಡುವಂಥ ಅಕ್ಕಿಯಿಂದಲೇ ಬದುಕ್ತಾ ಇದೀವ ನಾವು. ಹಲ್ಲೆಲೂಯಾ. ದೇವರು ನಮಗೆ ಶಕ್ತಿ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ, ದೇವರು ಎಲ್ಲ ನಮಗೆ ಒದಗಿಸಿ ಕೊಟ್ಟಿದ್ದಾನೆ. ನಾವು ದುಡಿದ್ರೆ ನಾವು ಖಂಡಿತವಾಗಿ ಸಂಪಾದನೆ ಮಾಡ್ತೀವಿ. ಮೀಸಲಾತಿಯಿಂದ ನಾವು ಇದ್ರೇನು ಇರಲಾರ್ದೆ ಇದ್ರೇನು ನಾವು ಬದುಕ್ತೀವಿ. ಯಾಕಂದರೆ ದೇವರು ನಮ್ಮನ್ನು ನಡೆಸ್ತಾನೆ ಎನ್ನುವಂಥ ಒಂದು ಏನಂತ ಹೇಳ್ತೀವಿ, ಆ ಒಂದು ಚಾಲೆಂಜಲ್ಲಿ ನಾವು ಇರಬೇಕೇ ಹೊರತಾಗಿ ಯೇಸು ಸ್ವಾಮಿನ ಬಿಡ್ರಿ ಅಂತೇಳಿ ಕಾನೂನುಗಳು ಬಂದಾಗ ನಾವೇನು ಮಾಡ್ಬೇಕು ರೀ, ಆ ಕಾನೂನುಗಳಿಗೆ ಒಳಗಾಗಿ ನಾವು ಜೀವಿಸಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಪೌಲ ಸೀಲರನ್ನು ಏನು ಮಾಡಿದ್ದಾರೆ, ಸೆರೆಮನೆಗೆ ಹಾಕಿದ್ದಾರೆ. ಕಾರಣ ಏನು? ಇವರು ಯೇಸು ಸ್ವಾಮಿಯ ಭಕ್ತರು, ಸೃಷ್ಟಿಕರ್ತನ ದೇವರನ್ನು ಆರಾಧನೆ ಮಾಡ್ತಾರೆ. ನನ್ನನ್ನು ಆರಾಧನೆ ಮಾಡ್ತಾ ಇಲ್ಲ, ನನ್ನನ್ನು ದೇವರು ಎಂಬುದಾಗಿ ಇವರು ಹೇಳ್ತಾ ಇಲ್ಲ ಅಂತೇಳಿ ಅಲ್ಲಿರ್ತಕ್ಕಂಥ ಹೆರೋದ ಮಹಾರಾಜ ಇವರನ್ನು ಏನು ಮಾಡಿದಾನ್ರಿ, ಸೆರೆಮನೆಯಲ್ಲಿ ಹಾಕಿಸಿದಾನೆ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೆ ಸ್ಪಷ್ಟವಾಗಿ, ಮಧ್ಯರಾತ್ರಿಯಲ್ಲಿ ಪೌಲ ಸೀಲರು ಸ್ತುತಿ ಪದಗಳನ್ನು ಆಡುವಾಗ ಭೂಮಿ ಏನಾಯ್ತಂತೆ, ಕದಲಿತ್ತು. ಸೆರೆಮನೆಯ ಕದಗಳು ತೆರೆಯಲ್ಪಟ್ಟವು. ಅವರಿಗಿರ್ತಕ್ಕಂಥ ಬೇಡಿಗಳು ಕಳಚಿ ಬಿದ್ದುವು. ಅಲ್ಲಿ ಒಂದು ದೇವರು ಅದ್ಭುತ ಮಾಡಿದ. ಆ ಸೆರೆಮನೆಯ ಅಧಿಕಾರಿ ಏನಾದ, ರಕ್ಷಿಸಲ್ಪಟ್ಟ. ಆತನ ಕುಟುಂಬ ಏನಾಯಿತು, ರಕ್ಷಣೆ ಮಾರ್ಗದ ಕಡೆಗೆ ಬಂತು. ಹಲ್ಲೆಲೂಯಾ. ದೇವರು ಯಾವ ಮಾರ್ಗದಲ್ಲಿ ನಮ್ಮನ್ನು ನಡೆಸ್ತಾನೋ ಆ ಮಾರ್ಗ ನಮ್ಗೆ ಏನಾಗಿರುತ್ತೆ ರೀ, ಆಶೀರ್ವಾದ ತರುವಂಥದ್ದು ಆಗಿರುತ್ತೆ. ಹಲ್ಲೆಲೂಯಾ. ಕೊರೋನಾ ದೇವರು ಕೊರೋನಾ ಕಳಿಸಿದ್ರು. ದೇವ್ರ ಚಿತ್ತ ಇರಲಾರ್ದು ಯಾವುದು ಇಲ್ಲ. ಹಲ್ಲೆಲೂಯಾ. ಕೊರೋನಾ ಬಂತು, ಆವಾಗ ಎಲ್ರಿಗೂ ಭಯ ಬಂತು. ಅಲ್ಲಿವರೆಗೆ ಭಯ ಇದ್ದಲ್ಲ, ಏನೆಲ್ಲ ಮಾಡ್ತಾ ಇದ್ರು ಜನ. ಹಲ್ಲೆಲೂಯಾ. ಎಲ್ಲರಿಗೂ ರೆಸ್ಟ್. ಹಲ್ಲೆಲೂಯಾ. ಏನೆಲ್ಲ ಕೆಲಸಗಳು ಆದು, ಕೊರೋನಾ ಟೈಮಲ್ಲೇ ಹೆಚ್ಚು ಕೆಲಸಗಳು ಆದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ದೇವರ ಚಿತ್ತ ಇಲ್ಲದೆ ಒಂದು ಕೂಡ ಆಗುವುದಿಲ್ಲ ಎಂಬುದಾಗಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತೇಳಿ, ನಾವು ಇವತ್ತು ಎಲ್ಲಿದ್ದೀವಿ, ದೇವರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಾ ಇಲ್ವಾ ಅಂತೇಳಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ವಿಶೇಷವಾಗಿ ಒಂದೇ ಒಂದು ವಾಕ್ಯವನ್ನು ಈ ಸಮಯದಲ್ಲಿ ನಿಮ್ಗೆ ತೋರಿಸ್ತೀನಿ. ಪದ್ಮೋಸ್ ಎನ್ನುವಂಥ ದ್ವೀಪದಲ್ಲಿ ಒಬ್ಬ ವ್ಯಕ್ತಿಯನ್ನು ದೇವರು ನಡೆಸಿದರು. ಅದು ಎಂತಹ ದ್ವೀಪ ಅಂದರೆ, ಅಲ್ಲಿ ಭಯಂಕರವಾಗಿರ್ತಕ್ಕಂಥ ಚೇಳುಗಳು, ಹಾವುಗಳು ಮತ್ತು ಭಯಂಕರವಾಗಿರ್ತಕ್ಕಂಥ ವಿಷದ ಒಂದು ಕ್ರಿಮಿಕೀಟಗಳಲ್ಲಿ ಇರ್ತವೆ. ಅಲ್ಲಿ ಯಾಕೆ ಹಾಕ್ತಾರಂದರೆ, ಅಲ್ಲಿ ಹೋದಂಥವ್ರು ನರಳಿ ಅವ್ರು ಏನಾಗಬೇಕು, ಸತ್ತೋಗ್ಬೇಕು. ಅದ್ರ ಸಲುವಾಗಿ ಅದೊಂದು ಜೈಲಿದ್ದಂಗೆ. ನಮ್ಮ ಭಾರತ ದೇಶದಾಗ ಅಂಡಮಾನ್ ಜೈಲು ಅಂತೇಳಿ ನೀವು ಕೇಳಿರ್ಬೋದು. ಕೆಲವು ಜನ ಎಲ್ಲಿ ಇಲ್ಲಾಂದ್ರೆ ಎಲ್ಲಿಗೆ ಹಾಕ್ತಾರೆ, ಅಂಡಮಾನ್ ಜೈಲಿಗೆ ಹಾಕ್ತಾರೆ. ಅಲ್ಲಿ ಯಾಕೆ ಹೇಳೋಕೆ ದಿಕ್ಕಿರಲ್ಲ, ಅಂತಹ ಜೈಲು ಆ ಅಂಡಮಾನ್ ಜೈಲಿಗೆ ಹಾಕ್ತಾರೆ. ಅದರಂಗೆ ಪದ್ಮೋಸ್ ದ್ವೀಪ ರೋಮನ್ ಚಕ್ರವರ್ತಿಯ ಕಾಲದಲ್ಲಿ ಏನು ಮಾಡ್ತಿದ್ರು ಅಂದರೆ, ಯಾರಾದ್ರೂ ಏನು ಭಯಂಕರವಾಗಿರ್ತಕ್ಕಂಥ ತಪ್ಪು ಮಾಡಿದ್ರೆ ಏನು ಮಾಡ್ತಿದ್ರು, ಅವ್ರನ್ನ ಪದ್ಮೋಸ್ ಎನ್ನುವಂಥ ದ್ವೀಪದಲ್ಲಿ ಹಾಕ್ತಾಯಿದ್ರು ಪ್ರೇಯರ್. ಪದ್ಮೋಸ್ ದ್ವೀಪದಲ್ಲಿ ಯಾರಿದ್ದಾರೆ ಈ ಸಮಯದಲ್ಲಿ? ಶಿಷ್ಯನಾಗಿರುವಂಥ ಯೋಹಾನನಿದ್ದಾನೆ. ಯಾಕೆ ಆ ಯೋಹಾನನ್ನು ಪದ್ಮೋಸ್ ದ್ವೀಪದಲ್ಲಿ ಹಾಕಿದ್ರಂದರೆ, ಯೋಹಾನನ್ನು ಸಾಯಿಸ್ಬೇಕಂತೇಳಿ ನೋಡಿದ್ರು, ಯೋಹಾನನ್ನು ಸಾಯಲಿಲ್ಲ. ಯಾಕಂದರೆ ದೇವ್ರ ಚಿತ್ತ ಇಲ್ಲ, ಅವನು ಪ್ರಾಣ ಹೋಗೋದಕ್ಕೆ ಸಾಧ್ಯ ಇಲ್ಲ. ಸುಡು ಎಣ್ಣೆ ಪುಗ್ಗಿ ಕರಿದಂಗೆ ಕರಿಬೇಕಂತೇಳಿ ಎಣ್ಣೆಗೆ ಹಾಕಿದ್ರು, ಅವನಿಗೆ ಏನು ಕೂಡ ಆಗಲಿಲ್ಲ. ದೊಡ್ಡದಾಗಿರ್ತಕ್ಕಂಥ ಬೆಟ್ಟದಿಂದ ಕೆಳಗಡೆ ಅವನ್ನ ದೊಬ್ಬಿದ್ರು, ಆದರೂ ಕೂಡ ಆತ ಸಾಯಲಿಲ್ಲ. ಏನಾದರೂ ಆಗಲಿ ಅಂತೇಳಿ ಎಲ್ಲಿ ಮಾಡಿದ್ದಾರೆ, ಆತನ ಎಲ್ಲಿ ನಡೆಸಿದ್ದಾರೆ? ಈಗ ಪದ್ಮೋಸ್ ದ್ವೀಪದಲ್ಲಿ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳ್ತಾ ಇದೆ, ಪದ್ಮೋಸ್ ದ್ವೀಪದಲ್ಲಿಯೇ ದೇವರು ಏನು ಮಾಡಿದ್ರು, ಯೋಹಾನನಿಗೆ ದರ್ಶನ ಕೊಟ್ಟರು. ಪ್ರಕಟಣೆ ಪುಸ್ತಕ 1ನೇ ಅಧ್ಯಾಯದಿಂದ ಹಿಡಿದು ಕೊನೆಯ 27ನೇ ಅಧ್ಯಾಯದವರೆಗೆ ನಾವು ನೋಡುವಾಗ ಪರಲೋಕದ ದರ್ಶನಗಳನ್ನು ಯಾರು ಹೊಂದಿಕೊಂಡ್ರು? ಯೋಹಾನನು ಹೊಂದಿಕೊಂಡ ಪ್ರಿಯರು. ಯೋಹಾನ ಅಂದ್ಕೊಂಡಿರೋದು, ಅಯ್ಯೋ ನನಗೆ ಬರೇ ಇಂತಹ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ಕಷ್ಟಗಳು ಎದುರಾಗ್ತಾ ಇದ್ದಾವೆ, ಬಲಹೀನತೆಗಳು ಬರ್ತಾ ಇದ್ದಾವೆ, ದೇವರು ನನ್ನ ಕರೆದುಕೊಂಡು ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದ್ದೇವೆ ಸ್ಪಷ್ಟವಾಗಿ, ದೇವರು ಯೋಹಾನನನ್ನು ಎಲ್ಲಿ ನಡೆಸಿದರು? ಪದ್ಮೋಸ್ ದ್ವೀಪದಲ್ಲಿ ನಡೆಸಿದರು. ಪದ್ಮೋಸ್ ದ್ವೀಪದಲ್ಲಿ ದೇವರ ದರ್ಶನವನ್ನು ಯೋಹಾನ ಕಂಡ. ಎರಡನೇ ಬರುವಿಕೆಯನ್ನು ದೇವರ ಎರಡನೇ ಬರುವಿಕೆಯನ್ನು ಕಂಡ. ಆ ಒಂದು ಪ್ರಕಟಣೆ ಪುಸ್ತಕದಲ್ಲಿ ದೇವರ ಪರಲೋಕವನ್ನು ಕಂಡ ಮತ್ತು ದೇವರು ಬರುವಂಥ ಒಂದು ಸಮಯಗಳನ್ನೆಲ್ಲವನ್ನು ದರ್ಶನವನ್ನು ಆತ ಕಂಡ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಿ, ದೇವರು ನಮ್ಮನ್ನು ನಡೆಸುವಂಥ ದಾರಿ ನಮಗೆ ಕಷ್ಟಕರವಾಗಿ ಕಾಣಬಹುದು, ಆದರೆ ಅದು ಕಷ್ಟ ಅಲ್ಲ. ಅದರ ಹಿಂದುಗಡೆ ದೇವರು ಖಂಡಿತವಾಗಿ ಏನು ಮಾಡ್ತಾರೆ, ನಮಗೆ ಸುಖವನ್ನು ಕೊಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಮೊಣಕಾಲೂರನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸತ್ಯವೇದ ಹೇಳ್ತಾ ಇದೆ, ದೇವರು ನಿನ್ನನ್ನು ಯಾವ ಮಾರ್ಗದಲ್ಲಿ ನಡೆಸ್ತಾರೋ ಆ ಮಾರ್ಗದಲ್ಲಿಯೇ
ನೀನು ನಡೆಯುವಾಗ ನಿನಗೆ ಆಶೀರ್ವಾದವಿದೆ ಪ್ರಿಯನೇ. ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತಾ ಇದೆ, ನೀನು ದೇವರ ಮಾರ್ಗದಲ್ಲಿ ಇರುವಾಗ ಕೆಲವು ಸಂದರ್ಭದಲ್ಲಿ ನಿನಗೆ ಕಷ್ಟ ಎಂಬುದಾಗಿ ಅನಿಸುವಾಗ ಆ ಕಷ್ಟದ ಹಿಂದೆ ದೇವರು ಖಂಡಿತವಾಗಿ ಸುಖ ಇಟ್ಟಿದ್ದಾನೆ ಎಂಬುದಾಗಿ ನೀನು ನೆನೆಸುವುದೇ ಆದರೆ ಆ ಸುಖ, ಆ ಶುಭ, ಆ ಕೃಪೆ, ದೇವರು ಕೊಡುವಂಥ ಆ ಒಂದು ಆಶೀರ್ವಾದ ಖಂಡಿತವಾಗಿ ನಿನ್ನ ಹಿಂದೆ ಬರುವಂಥದ್ದಾಗಿದೆ. ಎಸ್ತೇರಳು ದೇವರ ಮಾರ್ಗದಲ್ಲಿ ನಡೆದಳು. ದೇವರು ಆಕೆಯನ್ನು ಅರಮನೆಯಲ್ಲಿ ಇಟ್ಟರು. ಆಕೆ ದೈವಾಜ್ಞೆಯನ್ನೇ, ರಾಜಾಜ್ಞೆಯನ್ನು ಬದಲಾಯಿಸಿ ದೈವಾಜ್ಞೆಯೇ ಮುಖ್ಯ ಎಂಬುದಾಗಿ ಆಕೆ ಅದ್ಭುತವಾಗಿ ತನಗೆ ದೇವರು ಯಾವೊಂದು ಸ್ಥಳದಲ್ಲಿ ಇಟ್ಟಿದ್ರೋ ಆ ಕಾರ್ಯವನ್ನು ಆಕೆ ಮಾಡಿದ್ಲು ಪ್ರಿಯರೇ. ಅಬ್ರಹಾಮನು, ದೇವರು ಹೇಳಿದರು, ಅಬ್ರಹಾಮನೇ, ನಿನ್ನ ತಂದೆಯ ಮನೆಯನ್ನು, ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವಂಥ ದೇಶಕ್ಕೆ ನೀನು ಹೊರಟು ಹೋಗು ಎಂಬುದಾಗಿ ಹೇಳಿದಾಗ ದೇವರು ಮಾತಿನ ಮೇರೆಗೆ ಅಬ್ರಹಾಮನು ಹೊರಟ ಆಶೀರ್ವಾದದ ನಿಧಿಯಾದ ಉನ್ನತವಾಗಿ ದೇವರು ಆತನನ್ನು ನಿಲ್ಲಿಸಿದ ಕಾರಣ ಏನಂದರೆ ದೇವರು ಹೇಳಿದಂಥ ಮಾತಿನಲ್ಲಿ ಆತ ನಡೆದುಕೊಂಡ ಪ್ರಿಯರೇ. ಯೋಸೇಫನ ಸ್ಥಿತಿ ಅದೇ ರೀತಿಯಾಗಿ, ಯೋನನು 3 ದಿವಸಗಳ ಕಾಲ ಮೀನಿನ ಹೊಟ್ಟೆಯಲ್ಲಿದ್ದ. ಆಮೇಲೆ ತಿರುಗಿ ದೇವರು ಆತನನ್ನು ಮೀನಿನ ಹೊಟ್ಟೆಯೊಳಗಿಂದ ಹೊರಗಡೆ ಕರೆದುಕೊಂಡು ಬಂದಾಗ ಒಂದು ದೇಶ, ಒಂದು ಪಟ್ಟಣವೇ ರಕ್ಷಣೆ ಮಾರ್ಗದಲ್ಲಿ ಬಂತು. ನಿನೆವೆ ಎನ್ನುವಂಥ ಪಟ್ಟಣ ಪ್ರಿಯರೇ. ಸಮಯದಲ್ಲಿ ದೇವರು ನಿನ್ನನ್ನು ನಡೆಸುವಾಗ ಕೆಲವೊಂದು ಸಂದರ್ಭದಲ್ಲಿ ಕಹಿ ಸಿಹಿ ಎರಡೂ ಮಾರ್ಗಗಳು ಇರುವಾಗ ಆ ಕಹಿಯಿಂದ ಖಂಡಿತವಾಗಿ ಸಿಹಿ ಇರುತ್ತೆ. ಸಿಹಿಯಲ್ಲಿ ಸಿಹಿಯೇ ದೇವರು ನಿನಗೆ ಒದಗಿಸಿಕೊಡ್ತಾನೆ ಪ್ರಿಯರೇ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಏಕೀಭವಿಸೋಣ. ದೇವರು ವಾಕ್ಯ ಹೇಳ್ತಾ ಇದೆ, ನೀನು ಇವತ್ತಿನ ದಿವಸ ಎಲ್ಲಿದ್ದೀಯಾ? ಒಂದು ವೇಳೆ ಬರೀ ಅನಾರೋಗ್ಯ ಎಂಬುದಾಗಿ ನೀನು ಅಂದುಕೊಳ್ತಾ ಇದೆಯೇ? ನಿನ್ನ ಮನಸ್ಸಿನಲ್ಲಿ ಅನಾರೋಗ್ಯ ಎನ್ನುವಂಥ ಬೀಜವನ್ನು ಇಟ್ಕೊಂಡಿದೆಯೇನೋ? ಮನಸ್ಸಿನಲ್ಲಿ ಇಟ್ಕೊಬೇಡ. ದೇವರು ಎಲ್ಲವನ್ನು ತೆಗೆದುಹಾಕಿದ್ದಾನೆ. ನೀನು ನಂಬುವುದೇ ಆದರೆ ಆ ದೆವ್ವ ಹಿಡಿದಂಥ ವ್ಯಕ್ತಿ ಯೇಸುವಿನ ಬಳಿಗೆ ಬಂದು ನಾನು ನಿನ್ನಲ್ಲಿಯೇ ಇರ್ತೇನೆ ಸ್ವಾಮಿ ಎಂಬುದಾಗಿ ಕೇಳ್ತಾ ಇದ್ದಾನೆ. ಯಾಕಂದರೆ ಅವನ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ 6,000 ದೆವ್ವಗಳು ಅವನನ್ನು ಬಿಟ್ಟು ಹೋಗಿದ್ದಾವೆ ಪ್ರಿಯರೇ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ಖಂಡಿತವಾಗಿ ಶುಭ ಕೊಡುವುದಕ್ಕಾಗಿ ನಮ್ಮನ್ನು ಕರೆದಿರುವಂಥ ದೇವರಾಗಿದ್ದಾನೆ. ನಾವು ಇವತ್ತು ಯಾವೊಂದು ಸ್ಟ್ಯಾಂಡಲ್ಲಿ ಇದ್ದೀವಿ, ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಾರ್ಥನೆಯಲ್ಲಿ ಏಕೀಭವಿಸೋಣ. ಮಹೋನ್ನತ ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಯ್ಯ. ಹೌದು ಸ್ವಾಮಿ, ನೀವು ಎಲ್ಲಿರುತ್ತೀರಿ, ನಾನು ಹೇಳಿದ ಮಾರ್ಗದಲ್ಲಿ ಇದ್ದೀರಾ ಇಲ್ವಾ ಎಂಬುದಾಗಿ ನಮ್ಮನ್ನು ನಾವು ಸ್ವಾಮಿ ಭಕ್ತರ ಮೂಲಕವಾಗಿ ಪರೀಕ್ಷೆ ಮಾಡಿಕೊಳ್ಳೋದಕ್ಕೆ ನಮ್ಮ ಸಂಗಡ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಹೌದು ಕರ್ತನೆ ಸ್ವಾಮಿ, ನಮ್ಮ ಮಾರ್ಗಗಳೆಲ್ಲ ಸ್ವಾಮಿ ನಿನ್ನ ಮಾರ್ಗದಲ್ಲಿಯೇ ನಮ್ಮನ್ನು ನಡೆಸಪ್ಪ. ವಾಕ್ಯ ಕೇಳಿದಂತೆ ಇವರನ್ನು ಸ್ವಾಮಿ ಬಲಪಡಿಸು. ಆತ್ಮಿಕವಾಗಿ ಬಲವುಳ್ಳ ಮಕ್ಕಳಾಗಿ ಇವರು ಜೀವಿಸುವಂತೆ ಸಹಾಯ ಮಾಡಿ ನಡೆಸು ಸ್ವಾಮಿ. ವಿಶೇಷವಾಗಿ ಪ್ರಾರ್ಥನೆ ಕೂಟ ಏರ್ಪಾಟು ಮಾಡಿದಂಥ ಹಂಪಮ್ಮಕ್ಕ, ಅದೇ ರೀತಿ ಹನುಮಂತ ದಂಪತಿಗಳು, ಅವರ ಮಕ್ಕಳು ಎಲ್ಲರನ್ನ ಆಶೀರ್ವಾದ ಮಾಡು ಸ್ವಾಮಿ. ಸೌಖ್ಯತೆ ಒದಗಿಸಿಕೊಡು, ಸುರಕ್ಷಿತ ಕೊಡು, ಎಲ್ಲ ಬಲಹೀನತೆಗಳನ್ನು ದೂರ ಮಾಡು. ಬಂದಿರುವಂಥವ್ರು ಎಲ್ಲ ಆತ್ಮಿಕ ಮಕ್ಕಳು, ಅವರ ಕುಟುಂಬಗಳನ್ನು ನಿನ್ನ ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡ ಹೊಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಬಲಪಡಿಸುವಿಕೆ ಕೂಡಿ ಬಂದರು ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಜಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಜಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೇನ್, ಆಮೇನ್, ಆಮೇನ್. ಇಂಥವೇ ಸಮಯಗಳು ಯೇಸುವೇ